ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚೈತ್ರ ಹಾಲ್ ಇನ್ ಒನ್ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಕೆಲವ್ರಿಗೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಹಳಬ್ರು ಅವ್ರಿಗೆ ನಮಗೆ ವಿಡಿಯೋಸ್ ಬರ್ತಾ ಇಲ್ಲ ಅಂತ ಹೇಳ್ತಿದ್ರು. ಸೊ ಏನಕ್ಕೆ ಬರ್ತಾ ಇಲ್ಲ ಅಂದರೆ ನಂದು ಸ್ವಲ್ಪ ವಿಡಿಯೋಸು ಅಪ್ಡೇಟ್ ಆಗೋದು ಮತ್ತು ವಾಚಿಂಗ್ ಅವರ್ಸು ಮತ್ತು ವ್ಯೂಸ್ ಬಂದು ತುಂಬಾ ಕಡಿಮೆ ಆಗಿತ್ತು. ಸೊ ಅದನ್ನು ಮತ್ತೆ ಇವಾಗ ರಿಕವರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ ನಿಮಗೆ ನಿಧಾನಕ್ಕೆ ಅಪ್ಡೇಟ್ ಸಿಗುತ್ತೆ. ಸೊ ನೀವು ನೋಡಬೇಕಾದ್ರೆ ಪ್ಲೀಸ್ ಅದನ್ನು ನಿಮ್ಗೇನಾದರೂ ನನ್ನ ಒಂದು ಚಾನಲ್ ಬಂತು ಅಂದಿದ ತಕ್ಷಣ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಸೊ ಇವತ್ತು ಫ್ರೆಂಡ್ ಅಂಗಡಿಗೆ ಬಂದಿದ್ದೆ. ಸೊ ಫ್ರೆಂಡ್ ಅಂಗಡೀಲಿ ಸ್ವಲ್ಪ ಕೆಲಸ ಇತ್ತು ಮತ್ತು ನನಗೆ ಯಾಕೋ ಸ್ವಲ್ಪ ಟಯರ್ಡ್ ಆಗಿದ್ದೆ ಅಂತ ಹೇಳಿ ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ನನ್ನ ಶಾಪಿಗೆ ಹೋಗಿರಲಿಲ್ಲ. ಅವ್ರ ಅಂಗಡಿಗೆ ತುಂಬ ದಿವಸ ಆಗಿತ್ತು ಬಂದು ಹೋಗೋದು. ಹಾಗಾಗಿ ಸ್ವಲ್ಪ ಅವ್ರ ಅಂಗಡೀಲಿ ಇರೋಣ ಅಂತ ಅನಿಸ್ತು. ಹಾಗಾಗಿ ಬಂದಿದ್ದೆ. ಸೊ ಅವ್ರ ಅಂಗಡಿಯಲ್ಲೇ ಕೂತ್ಕೊಂಡು ಸಹ ಕೆಲಸ ಮಾಡ್ಕೊಂಡು ಕೂತಿದ್ದೆ. ಯೂಶ್ವಲಿ ನನಗೆ ಸ್ಯಾರಿ ಕುಚ್ಚು ಕಟ್ಟೋದೇ ಇದ್ದೇ ಇರುತ್ತೆ. ಬಟ್ ಕೆಲವೊಂದು ಟೈಮು ಇವ್ರ ಅಂಗಡಿಗೆ ಬಂದಾಗ ನನಗೇನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ನು, ಮೈಂಡು ಸ್ವಲ್ಪ ರಿಲೀಫ್ ಆಗಿರುತ್ತೆ. ಸೊ ಹಾಗಾಗಿ ನನಗೂ ಕೆಲಸ ಇತ್ತು. ಅವ್ರ ಅಂಗಡೀಲಿ ಇನ್ನೂ ಒಂದು ಎಕ್ಸ್ಟ್ರಾ ಮಿಷಿನ್ ಇದೆ. ಹಾಗಾಗಿ ಕೂತ್ಕೊಂಡು ಅವರು ಪಾಪ ಬಟ್ಟೆ ಹೊಲಿತಾ ಇದ್ದರು. ಅವರಂತೂ ಕೆಲಸ ತುಂಬ ವರ್ಷದಿಂದ ಮಾಡ್ತಿದ್ದಾರೆ. ಬಟ್ ನಾವೇನೋ ಅಷ್ಟು ವರ್ಷದಿಂದ ಮಾಡ್ತಿಲ್ಲ, ಇವಾಗ ಕಲ್ತ್ಕೊಂಡಿರೋ ಅಂಥದ್ದು. ನಾನು ಫಸ್ಟ್ ಕಲ್ತಿದ್ದೆ, ಬಟ್ ನನಗೆ ಮಿಷಿನ್ ಮೇಲೆ ಕೂತ್ಕೊಂಡು ಹೊಲಿಯೋದು ಎಲ್ಲ ನನಗೆ ಅಷ್ಟೊಂದು ಇಷ್ಟ ಇರಲಿಲ್ಲ. ಬಟ್ ಆದ್ರೂ ಅವ್ರು ನೋಡಿ ನನಗೂ ಮಾಡಬೇಕು ಅಂತ ಅನಿಸಿ ನಾನು ಸಹ ಸಣ್ಣ ಪುಟ್ಟ ಎಲ್ಲ ಮಾಡ್ತಿದ್ದೆ. ಇವಾಗ ಅವರೇ ಶಾಪ್ ಇಡೋದಕ್ಕೆ ನನಗೆ ಎಂಕರೇಜ್ ಮಾಡಿದ್ರು. ಶಾಪ್ ಇಟ್ಕೊಂಡ್ಮೇಲೆ ಅವರು ಸಹ ನನ್ನ ಬ್ಲೌಸಸ್ ಎಲ್ಲ ಸ್ಟಿಚ್ ಮಾಡಿ ಕೊಡ್ತಾರೆ. ಕೆಲವೊಂದು ಟೈಮು ನಾನು ಮಾಡ್ತಿದ್ದೆ, ಬಟ್ ಹೆಲ್ತ್ ಇಶ್ಯೂಸ್ ಅಂತ ಹೇಳಿದ್ನಲ್ಲ, ಹಾಗಾಗಿ ನಾನು ಅದನ್ನು ಬಿಟ್ಟಿದ್ದು. ಸೊ ಹೆಣ್ಮಕ್ಳು ಎಷ್ಟು ಕಷ್ಟಪಡ್ತಾರೆ ಅನ್ನೋದು ನಾನು ಈ ಒಂದು ಇದಕ್ಕೆ ಬಂದಾಗಲೇ ಗೊತ್ತಾಗಿದ್ದು. ಕೆಲವರು ಹೆಣ್ಮಕ್ಳು ಅಂದರೆ ಮಾಡಬೇಕು ಅನ್ನೋ ಉದ್ದೇಶ ಏನು ಇರೋದಿಲ್ಲ, ಆದರೂ ಮಾಡ್ತಿರ್ತಾರೆ. ಏಕೆ ಅಂತಂದರೆ ಅವರ ಒಂದು ಟೈಮ್ ಪಾಸ್ ಆಗಿರ್ಬೋದು, ಒಂದು ಕ್ರಿಯೇಟಿವಿಟಿ ಆಗಿರ್ಬೋದು. ಸೊ ಕೆಲವರು ಹೆಣ್ಮಕ್ಳು ಮಾಡಲೇಬೇಕಾಗುತ್ತೆ ಆ ಕೆಲಸಗಳನ್ನ. ಹಾಗಾಗಿ ಕೆಲವರು ಮಾಡ್ತಿರ್ತಾರೆ. ಸೊ ಇದು ಒಂದು ಟೈಲರ್ ಅಂತಂದರೆ ಸ್ವಲ್ಪ ಕಷ್ಟದ ಕೆಲಸನೇ ಅಂತಲೇ ಹೇಳ್ಬೋದು. ಅವ್ರು ಏನಂದ್ರೂ ಅನ್ಸ್ಕೊಳ್ಬೇಕು. ಏನಾದರೂ ಕರೆಕ್ಟಾಗಿ ಬರಲಿಲ್ಲ ಅಂತಂದರೆ ಕೆಲವರು ತುಂಬಾ ಹೊರಟಾಗಿ ಮಾತಾಡ್ತಾರೆ. ಆದ್ರೂ ಅದನ್ನೆಲ್ಲ ಸಹಿಸ್ಕೊಳ್ಬೇಕು. ಈ ಥರ ಎಲ್ಲ ಇರುತ್ತೆ. ಸೊ ಮಾಡೋರಿಗೆ ಗೊತ್ತಿರುತ್ತೆ ಅವ್ರವ್ರ ಕೆಲಸ ಹೆಂಗೆ ಕಷ್ಟ ಇರುತ್ತೆ ಅನ್ನೋದು. ಎಲ್ರಿಗೂ ಅವ್ರವ್ರದ್ದೇ ಆದ ಕೆಲಸಗಳು ಕಷ್ಟ ಇರುತ್ತೆ. ಸೊ ಅದರಲ್ಲಿ ಟೈಲರ್ ಮಾಡೋವಂಥವ್ರದ್ದು ಒಂಥರನೇ ಕಷ್ಟ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಅವರ ಅಂಗಡಿಯಲ್ಲೇ ಕೂತ್ಕೊಂಡು ಎಲ್ಲರೂ ಊಟ ಮಾಡಿದ್ವಿ. ಸೊ ನಂತರ ನಾನು ಹೊಲಿದಿರ್ತಕ್ಕಂಥ ಬ್ಲೌಸನ್ನು ನಾನು ಮತ್ತು ಅವ್ರ ಮಗಳು ಇಬ್ಬರು ಸೇರಿಕೊಂಡು ಸ್ಟೀಮ್ ಕೊಟ್ಟು ನೀಟಾಗಿ ಐರನ್ ಮಾಡ್ತಾಯಿದ್ವಿ. ಸೊ ಎಷ್ಟು ಚೆನ್ನಾಗಿ ಬಂದಿತ್ತು ಲಂಗ ಅಂದರೆ ತುಂಬ ಚೆನ್ನಾಗಿ ಫಿನಿಶಿಂಗ್ ಬಂದಿತ್ತು. ಸೊ ಇದು ಬ್ಲೌಸನ್ನು ಸಹ ಸ್ಟಿಚಿಂಗ್ ಮಾಡಿದ್ಮೇಲೆ ಸೊ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ಹೇಳಿ. ಇನ್ನು ಸ್ವಲ್ಪ ಇದು ಸಾಕಿಷ್ಟು ನೀಟಾಗಿ ಕೂತಿದೆ. ನಾನು ಅದನ್ನು ಹಂಗೆ ಮಾಡಿಬಿಡ್ಬೇಕಾಗಿತ್ತು, ಅದು ಇನ್ನೂ ಚೆನ್ನಾಗಿ ಕೂತ್ಕೊಳ್ತಿತ್ತು ನೀಟಾಗಿ. ಸೊ ಇದು ನಾನು ಹೊಲಿದಿರ್ತಕ್ಕಂಥ ಲಂಗ. ಸೊ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ನೀಟಾಗಿ ಫಿನಿಶಿಂಗ್ ಬಂದಿದೆ ಅಂತ ಹೇಳಿ ನೋಡ್ತಾ ಇದ್ದೀರಲ್ಲ. ಸೊ ನೆಕ್ಸ್ಟು ಮನೆಗೆ ಮಗ ಬಂದಿದ್ದ ಸ್ಕೂಲಿಂದ. ಅವನು ಸ್ಕೂಲಿಂದ ಬಂದಿದ್ದ ತಕ್ಷಣ ಬಿಸ್ಕೆಟ್ ಕೇಳ್ತಿದ್ದ, ಏನಾದರೂ ಬೇಕು ಕೊಡ್ಸಮ್ಮ ಅಂತ ಹೇಳಿ. ನೋ ಚಿಪ್ಸು ಎಲ್ಲ, ನೋ ಓನ್ಲಿ ಬಿಸ್ಕೆಟ್. ಏನಕ್ಕೆ? ಚಿಪ್ಸಲ್ಲೂ ಹುಳ ಎಲ್ಲ ಇರುತ್ತಂತೆ, ಗೊತ್ತಾ? ಬಿಸ್ಕೆಟು ನೋ, ಡಾರ್ಕ್ ಫ್ಯಾಂಟಸಿ ತಿನ್ಬಾರು ಚಿನ್ನು. ಮಿಲ್ಕ್ ಬಿಸ್ಕೆಟ್ ತಗೊಂಬಾರ ತನುಷಾ. ಗುಡ್. ಎಷ್ಟದು ಅಮೌಂಟ್? ಎಷ್ಟದು? 6,000ನಾ ರೀ? 6,000 ಅಂತೀರಿ? ಒಂದು ಬಿಸ್ಕೆಟಿನ ಬೆಲೆ 6,000. ಓ ಮೈ ಗಾಡ್. ಅಲ್ಲ, ಒಂದು ಬಿಸ್ಕೆಟ್ ಬೆಲೆ 6,000ನಾ ತನುಷಾ? ತಿಂಗ್ಳಿಗೆ ಸಂಬಳ ಫುಲ್ಲು ಬಂತು ಅಲ್ಲ ತನುಷ್? ತೆಗಿಯೋ ತುಟಿನ. ಯಾಕೋ ನೀನು ತುಟಿ ಆ ಥರ ಕಚ್ಚೋದು? ಓ ರೀ 12,000 ಬಿಸ್ಕೆಟ್ ತಗೊಂಡು ಬಂದು ಅನ್ಕೊಂಡ್ರಿ ನಿನ್ನ ಮಗ. ಕೇಳಿಸ್ತಾ? 12,000 ಬಿಸ್ಕೆಟ್. ಲಾಕಿ ಟಿವಿ ಆಫ್ ಮಾಡೋದು. ಅಲ್ಲ ಯಾಕೆ
1,00,000 ಬರುತ್ತೆ. 1,00,000 ಸಂಪಾದನೆ ಮಾಡೋಕ್ಕೆ ಎಲ್ಲೂ ಹೋಗಂಗೆ ಇಲ್ಲ ನಾವು. ಅಪ್ಪ ಸೊ ಆನ್ಲೈನಿಂದ ಸ್ಯಾರಿ ಒಂದು ಪಾರ್ಸಲ್ ಬಂದಿತ್ತು. ಸೊ ಅದನ್ನು ಓಪನ್ ಮಾಡ್ತಾ ಇದ್ದೆ ಯಾವ ರೀತಿ ಬಂದಿದೆ ಸ್ಯಾರಿ ಅಂತ ಹೇಳಿ. ಸೊ ಕ್ವಾಲಿಟಿ ವೈಸ್ ಮಾತ್ರ ಸೂಪರಾಗಿತ್ತು. ಈ ಒಂದು ಪ್ರೈಸ್ ಬಂದು 1,400 ರುಪೀಸು. ಈ ಒಂದು ಸೆಮಿ ಸಿಲ್ಕ್ ಪ್ಯಾಟರ್ನಲ್ಲಿ. ಸೊ ತುಂಬ ಚೆನ್ನಾಗಿತ್ತು. ಬೆಂಟೆಕ್ಸ್ ಬಾರ್ಡರ್ ಬಂದಿದೆ. ಸೊ ರಿಚ್ ಪಲ್ಲು. ಸೊ ಕಾಂಬಿನೇಷನ್ ಬಂದು ಎಲ್ಲ ಫುಲ್ಲು ಬ್ಲೌಸ್ ಎಲ್ಲ ಫುಲ್ಲು ಒಂದೇ ಕಲರ್ ಬರುತ್ತೆ. ಸೊ ಯಾವುದೇ ರೀತಿ ಕಾಂಟ್ರಾಸ್ಟ್ ಎಲ್ಲ ಇರಲಿಲ್ಲ. ಸೊ ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು. ಇದು ನನ್ನ ಕಸ್ಟಮರ್ ಒಬ್ಬರು, ಅಂದರೆ ಕಸ್ಟಮರ್ ಅನ್ನೋದಕ್ಕಿಂತ ನನ್ನ ರಿಲೇಟಿವ್ ಒಬ್ಬರು ತರಿಸ್ಕೊಂಡಿದ್ದು ಇದನ್ನು. ಸೊ ಅವರಿಗೆ ಇವತ್ತು ಕೊಡಬೇಕು. ನಂತರ ಒಂದು ಮೀಶೋದಲ್ಲಿ ಪಾರ್ಸಲ್ ಕೂಡ ಬಂದಿತ್ತು. ಮೀಶೋದಲ್ಲಿ ಪಾರ್ಸಲ್ ಬಂದಿದ್ದನ್ನು ನಾನು ಓಪನ್ ಮಾಡ್ತಾ ಇದ್ದೀನಿ ಏನು ಪಾರ್ಸಲ್ ಬಂದಿತ್ತು ಅಂತ ಹೇಳಿ. ಸೊ ಇದು ನಾನು ಗಾರ್ಡನ್ಗೆ ಅಂತ ಹೇಳಿ ತರಿಸಿದ್ದೆ. ಸೊ ತುಂಬ ಚೆನ್ನಾಗಿತ್ತು ಈ ಒಂದು ಪ್ರಾಡಕ್ಟು ಸಹ. ಏನು ಅಂತ ಅಂದರೆ ಇದು ಬ್ಯಾಗು. ಇದರೊಳಗೆ ನಾನು ಹಾರ್ವೆಸ್ಟ್ ಮಾಡೋದಕ್ಕೆ ಅಂತಂದರೆ ಏನಾದರೂ ಸೊಪ್ಪು ಆ ಥರ ಎಲ್ಲ ಬೆಳೆಯೋದಕ್ಕೆ ಅಂತ ಹೇಳಿ ತರಿಸ್ಕೊಂಡಿದ್ದೆ. ಸೊ ಗಿಡಗಳ ಹಾಕೋದು ಕಡಿಮೆ ಮಾಡೋಣ ಅಂತ ಅಂದ್ಕೊಳ್ತೀನಿ ಎಷ್ಟೊಂದು ಸಾರಿ. ಬಟ್ ಇದನ್ನು ಇವಾಗ ಸಮ್ಮರ್ ಸ್ಟಾರ್ಟ್ ಆಗ್ತಿದೆ, ಸ್ವಲ್ಪ ಮನೆಗೆ ಆಗುವಷ್ಟು ಸ್ವಲ್ಪ ಅಂದರೆ ಸೊಪ್ಪು ಆ ಥರ ಎಲ್ಲ ಬೆಳ್ಕೊಳ್ಳೋಣ ಅಂತ ಹೇಳಿ ಈ ಥರ ಸ್ವಲ್ಪ ದೊಡ್ಡದಾಗಿರ್ತಕ್ಕಂಥ ಸ್ವಲ್ಪ ಗಟ್ಟಿಯಾಗಿರ್ತಕ್ಕಂಥ ಬ್ಯಾಗ್ನ ತರಿಸಿದ್ದೀನಿ. ಸೊ ಗ್ರೀನ್ ಮತ್ತು ರೆಡ್ ಕಲರಲ್ಲಿದೆ. ಇದು ಒಂದೊಂದು 6 ಸೆಟ್ ಬಂದಿದೆ. ಸೊ ಇದರ ಒಂದು ಲಿಂಕನ್ನು ಸಹ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ನಂದು ಡಿಸ್ಕ್ರಿಪ್ಷನ್ ಬಾಕ್ಸು ವರ್ಕ್ ಆಗ್ತಿಲ್ಲ. ಸೊ ಅದನ್ನು ನಾನು ಚೆಕ್ ಮಾಡಿ ಹಾಕ್ತೀನಿ. ಯಾವ ರೀತಿ ಇದನ್ನು ನೀವು ಇದು ಮಾಡೋದು ಅಂತ ಒಂದು ಸ್ಕ್ರೀನ್ಶಾಟಲ್ಲಿ ಹಾಕಿರ್ತೀನಿ. ಸೊ ಇದನ್ನು ನೀವು ಬೇಕಿದ್ರೆ ಕೂಡ ಬೈ ಮಾಡ್ಕೊಳ್ಬೋದು. ಯಾರಾದ್ರು ಗಾರ್ಡನಿಂಗ್ ಮಾಡೋರು ಅಂಥವ್ರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಕ್ವಾಲಿಟಿ ವೈಸ್ ಮಾತ್ರ ಚೆನ್ನಾಗಿದೆ. ಇದು ಲಾಸ್ಟ್ ಟೈಮ್ ತಂದಾಗ ನಾನು ಕವರ್ ಬ್ಯಾಗ್ ತರಿಸಿದೆ. ಇದು ನಾನು ಸ್ವಲ್ಪ ಥಿಕ್ನೆಸ್ ಆಗಿರೋವಂಥ ಬ್ಯಾಗ್ನ ತರಿಸಿದ್ದೀನಿ. ಸೊ ನೋಡೋಣ ಎಷ್ಟು ದಿವಸ ಬರುತ್ತೆ ಅಂತ ಹೇಳಿ. ಇದರೊಳಗೆ ನಾವು ಎಲ್ಲ ಥರದ ಸೊಪ್ಪು ಆ ಥರ ಎಲ್ಲ ಹಾಕ್ಬೋದು. ಸೊ ತುಂಬ ಅಗಲವಾಗಿ ಚೆನ್ನಾಗೂ ಇದೆ. ಸೊ ನಂತರ ಮಗನಿಗೆ ಬಂದು ಇಲ್ಲಿ ನಾನು ಆ್ಯಪಲ್ ಮಿಲ್ಕ್ ಶೇಕ್ ಮಾಡಿಕೊಡೋಣ ಅಂತೇಳಿ ಮಾಡಿಕೊಡ್ತಾ ಇದ್ದೀನಿ. ಸೊ ಆ್ಯಪಲ್ ಮಿಲ್ಕ್ ಶೇಕ್ ಮಾಡೋದಕ್ಕೆ ಮೊದಲಿಗೆ ಇಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಆ್ಯಪಲ್ ಮೇಲ್ಗಡೆ ಇರ್ತಕ್ಕಂಥ ಸಿಪ್ಪೆನ ತೆಗೆದುಬಿಡಿ. ಸೊ ಆ್ಯಪಲ್ ಮೇಲ್ಗಡೆ ಇರೋ ಸಿಪ್ಪೆನೂ ಸಹ ಹಾಕ್ಕೊಳ್ಬೋದು. ನಾನು ಆ್ಯಪಲ್ ಸಿಪ್ಪೆನ ತೆಗೆದುಬಿಟ್ಟಿದ್ದೀನಿ, ಯಾಕೆಂದರೆ ಅದ್ರಲ್ಲಿ ವ್ಯಾಕ್ಸ್ ಜಾಸ್ತಿ ಇರುತ್ತೆ. ಹಾಗಾಗಿ ನಾನು ಅದನ್ನು ರಿಮೂವ್ ಮಾಡಿದ್ದೀನಿ. ಇಲ್ಲಿ 2 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್ನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಹಾಲನ್ನ ನಿಮಗೆ ಎಷ್ಟು ಗ್ಲಾಸ್ ಬೇಕೋ ಅಷ್ಟು ನಿಮಗೆ ಹಾಕ್ಕೊಳ್ಬೋದು. ಇಲ್ಲಿ ನಾನು ಒಂದು ಆ್ಯಪಲ್ ಮಾತ್ರ ತೊಗೊಂಡಿದ್ದೀನಿ. ಸೊ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಬರೀ ಹಾಲು ಕುಡಿಯೋ ಟೈಮಲ್ಲಿ ಈ ಥರ ಮಾಡಿ ಕೊಡೋದ್ರಿಂದ ಚೆನ್ನಾಗೂ ಇರುತ್ತೆ. ನಂತರ ಇದಕ್ಕೆ ಒಂದು 3 ರಿಂದ 4 ಐಸ್ ಕ್ಯೂಬ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಸೊ ಆ್ಯಪಲ್ ಜ್ಯೂಸ್ ರೆಡಿ ಆಗುತ್ತೆ. ಸೊ ನಿಮಗೆ ನಾನು ಇಲ್ಲಿ ಇಬ್ಬರಿಗೆ ಅಂತ ಮಾತ್ರ ಮಾಡ್ತಿರ್ತಕ್ಕಂಥದ್ದು. ಸೊ ತುಂಬ ಚೆನ್ನಾಗಿತ್ತು. ಮಗ ಕುಡಿದ್ಮೇಲೆ ಟೇಸ್ಟು ಸಹ ಹೇಳ್ದ ಹೇಗಿತ್ತು ಅಂತ ಹೇಳಿ. ಸೊ ನೋಡಿ ಈ ಥರ ಆಗಿದೆ. ಚೆನ್ನಾಯ್ತಾ ಒಂದೇ ಆಪಲ್ ಹಾಕಿರೋದು. ನೋಡು ಟೇಸ್ಟ್ ಹೆಂಗೈತೆ. ಚಾಪೆ ಇಲ್ವಾ ಹಾಕೊಳಕ್ಕೆ? ಚೆನ್ನಾಯ್ತಾ? ಚೆನ್ನಾಯ್ತಾ? ಚಾಪೆ ಹಾಕೊಂಡು ಕೂತ್ಕೋ. ಚೆನ್ನಾಗಿಲ್ವಾ? ಸೊ ಮಕ್ಕಳಿಗೆ ಜ್ಯೂಸ್ ಮಾಡಿಕೊಟ್ಟು ನಂತರ ಅಡುಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಒಂದೊಂದು ಟೈಮು ನಾನು ಫಸ್ಟೇ ಪ್ರಿಪೇರ್ ಮಾಡ್ಕೊಂಡಿರಲ್ಲ ಅಡುಗೆ ಏನು ಮಾಡಬೇಕು ಅಂತ ಹೇಳಿ. ನಂತರ ಯೋಚನೆ ಮಾಡಿರ್ತೀನಿ ಏನಾದರೂ ಮಾಡೋಣ ಅಂತ ಹೇಳಿ. ನಾನು ಸುಮಾರು ಅಡುಗೆ ಸ್ಟಾರ್ಟ್ ಮಾಡೋದೇ ಒಂದು 7:30 8 o'clock ಆಗಿಬಿಟ್ಟಿರುತ್ತೆ. ಜಸ್ಟ್ 1 ಅವರಲ್ಲಿ ನಾನು ಅಡುಗೆ ಎಲ್ಲ ಮುಗಿಸ್ಬಿಟ್ಟು ಬಿಸಿ ಅಡುಗೆ ಊಟ ಏನಿರುತ್ತೆ ಅದನ್ನು ಹಾಕಿ ಕೊಟ್ಬಿಡ್ತೀನಿ. ಕೆಲಸದಾಂಟಿ ಬರದಲ್ಲೇ ಇರೋದ್ರಿಂದ ಪಾತ್ರೆ ಎಲ್ಲ ಸ್ವಲ್ಪ ಜಾಸ್ತಿ ಇತ್ತು. ಮಾರ್ನಿಂಗು ಸ್ವಲ್ಪ ಕೆಲಸ ಕಡಿಮೆ ಮಾಡಿಬಿಟ್ಟು ಹೋಗಿದ್ದೆ. ಎಲ್ಲ ಕೆಲಸನೂ ಮಾಡೋದಕ್ಕೆ ಆಗಿರಲಿಲ್ಲ. ಹಾಗಾಗಿ ಪಾತ್ರೆನೂ ತೊಳ್ಕೊಂಡು ಈ ಕಡೆ ಒಂದು ಸೈಡಲ್ಲಿ ಅಡುಗೆನೂ ಸಹ ಮಾಡೋಣ ಅಂತ. ಇವತ್ತು ನಮ್ಮ ಮನೆಯಲ್ಲಿ ಏನು ಸ್ಪೆಷಲಾಗಿ ಮಾಡ್ತಿಲ್ಲ. ಸೊ ಹಾಗಾಗಿ ಎಗ್ ಸಾಂಬಾರು ಮಾಡೋಣ ಅಂತ ಹೇಳಿ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಸೊ ಎಗ್ ಸಾಂಬಾರು ರೆಸಿಪಿ ನಾನು ಆಲ್ರೆಡಿ ನನ್ನ ಒಂದು ವಿಡಿಯೋದಲ್ಲಿ ನಿಮಗೆ ಬಂದಿದೆ. ಸೊ ತುಂಬ ಜನ ನೋಡಿರ್ತೀರ. ಸೊ ನೀವೇನಾದರೂ ನೋಡಬೇಕು ಅಂತಂದರೆ ನನ್ನ ಒಂದು ವಿಡಿಯೋಸ್ನ ನೀವು ವಾಚ್ ಮಾಡಿ. ಸೊ ಅದರೊಳಗೆ ನಾನು ಒಂದು ಲಿಂಕನ್ನು ಸಹ ಹಾಕಿರ್ತೇನೆ. ಸೊ ನಂತರ ನಾನು ಇಲ್ಲಿ ಎಗ್ ಸಾಂಬಾರೆಲ್ಲ ಮಾಡಿ ಮಕ್ಕಳಿಗೆ ಊಟ ಕೊಡೋದು ಸುಮಾರು ಒಂದು 9:30 ಆಗಿಬಿಟ್ಟಿರುತ್ತೆ. ಅವರು ಓದ್ಕೊಳ್ಳೋದು ಸಹ 9:30 ಆಗಿರುತ್ತಲ್ಲ. ಸೊ ಹಾಗಾಗಿ ಒಂದು ಸೈಡು ನಾನು ಇಲ್ಲಿ ಪಾತ್ರೆ ತೊಳ್ಕೊಳ್ತಾ ಇನ್ನೊಂದು ಸೈಡು ನಾನು ಅಡುಗೆನೂ
ಮಾಡ್ಕೊಳ್ತಾ ಇದ್ದೆ. ನೋಡಿದ್ರಲ್ಲ, ಎಲ್ಲ ಫುಲ್ಲು ಕ್ಲೀನ್ ಮಾಡಿಕೊಂಡೆ. ಸೊ ನಾನು ಆಂಟಿ ಇದ್ದರೆ ಯೂಶ್ವಲಿ ಕೆಲಸ ಆಂಟಿ ಎಲ್ಲ ಮಾರ್ನಿಂಗ್ ಎಲ್ಲ ಮಾಡಿಬಿಟ್ಟು ಹೋಗಿರ್ತಾರೆ. ಇನ್ನು ಮತ್ತೆ ನೆಕ್ಸ್ಟ್ ಮಾರ್ನಿಂಗು ಮಾಡಿರ್ತಾರೆ. ನಂದೇನಾದರೂ ಎಕ್ಸ್ಟ್ರಾ ಮಕ್ಕಳು ಲಂಚ್ ಬಾಕ್ಸು ಆ ಥರ ಎಲ್ಲ ಇದ್ದರೆ ನಾನು ಕ್ಲೀನ್ ಮಾಡ್ಕೊಂಬಿಟ್ಟಿರ್ತೀನಿ. ಸೊ ಈ ಕಡೆ ಒಂದು ಸೈಡು ಸಾಂಬಾರು ಹಾಕ್ತಿತ್ತು, ಇನ್ನೊಂದು ಸೈಡು ಮುದ್ದೆನೂ ಸಹ ಆಯಿತು. ಸೊ ಮುದ್ದೆ ನೋಡಿ ನಾನು ಈ ಥರ ಮಾಡ್ಕೊಳ್ತೀನಿ. ನಮ್ಮ ಮನೇಲಿ ಯೂಶ್ವಲಿ ನೈಟ್ ಟೈಮು ಮುದ್ದೆಯೇ ಬೇಕು, ಅದರ್ವೈಸ್ ಇಲ್ಲ ಅಂತಂದರೆ ರೊಟ್ಟಿ ಚಪಾತಿ ಆ ಥರ ಕೇಳ್ತಾರೆ. ಹಾಗಾಗಿ ನಾನು ನನ್ನ ಟೈಮು ಮುದ್ದೆ ಅಂದರೆ ವಾರದಲ್ಲಿ ಒಂದು 3-4 ಟೈಮು ಮುದ್ದೆ ಮಾಡಿದ್ರೆ ಇನ್ನೊಂದು 2 ಟೈಮು ರೊಟ್ಟಿ ಚಪಾತಿ ಆ ಥರ ಮಾಡ್ಕೊಳ್ತೀನಿ. ಸೊ ಬೋರ್ ಆಯಿತು ಮುದ್ದೆ ತಿನ್ನೋದಕ್ಕೆ ಅಂದಾಗ ನಾವು ಚಪಾತಿ ರೊಟ್ಟಿನೂ ಸಹ ಮಾಡ್ಕೊಂಬಿಡ್ತೀನಿ. ಸೊ ಇಲ್ಲೂ ನೋಡಿ ನಾನು ಈ ಥರ ಮುದ್ದೆ ಮಾಡ್ಕೊಳ್ತಾ ಇರೋದು. ಸೊ ನಮ್ಮನೇಲಿ ನಮ್ಮ ಮಕ್ಕಳೂ ಸಹ ಮುದ್ದೆ ತಿಂತಾರೆ, ಅವರಿಗೂ ಸಹ ಮುದ್ದೆ ತಿನ್ನೋದು ರೂಢಿ ಮಾಡಿಸಿದ್ದೀನಿ. ಏಕೆ ಅಂತಂದರೆ ಮುದ್ದೆ ರಾಗಿದು ತುಂಬಾ ಹೆಲ್ತಿ ಫುಡ್ ಅಲ್ವಾ. ಸೊ ಅದನ್ನು ಸ್ವಲ್ಪ ಮಕ್ಕಳಿಗೆ ರೂಢಿ ಮಾಡಿಸಿದ್ರೆ ತುಂಬಾ ಒಳ್ಳೆಯದು. ಸೊ ನಾನು ಅಡುಗೆ ಮಾಡ್ತಾ ನೋಡಿ ಈ ಥರ ಕ್ಲೀನ್ ಮಾಡ್ಕೊಳ್ತಲೇ ಇರ್ತೀನಿ. ಸೊ ಈ ಥರ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ಗಲೀಜಿದ್ರೆ ನನಗೆ ನೀರು ಎಲ್ಲ ಹರಡಿದರೆ ನನಗೆ ಅದು ಇಷ್ಟ ಆಗೋದಿಲ್ಲ. ಹಾಗಾಗಿ ಆ ಥರ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ತೀನಿ. ನಾನು ಒಂದು ಕಡೆ ಸೈಡ್ ಮುದ್ದೆ ಮಾಡ್ಕೊಳ್ತಾ ಇದ್ದಂಗೆ ಮಗಳು ಬಂದು ಊಟಕ್ಕೆಲ್ಲ ಪ್ರಿಪೇರ್ ಮಾಡ್ಕೊಳ್ತಿರ್ತಾಳೆ. ಸೊ ರೆಡಿ ಮಾಡ್ಕೊಳ್ತಿರ್ತಾಳೆ, ತಟ್ಟೆಗಳೆಲ್ಲ ಇಟ್ಕೊಂಡು ನೀರು ತಟ್ಟೆ ಎಲ್ಲ ಅವಳು ಇಟ್ಕೊಳ್ಳೋ ಜವಾಬ್ದಾರಿ. ಸೊ ಅವಳಿಗೆ ಆ ಕೆಲಸ ವಹಿಸ್ಬಿಟ್ಟಿದ್ರೆ ಆ ಕೆಲಸ ಅವಳ ಪಾಡಿಗೆ ಅವಳು ಮಾಡ್ಕೊಳ್ತಿರ್ತಾಳೆ. ಸೊ ಹೇಳೋ ಅಂಥ ಅವಶ್ಯಕತೆ ಇರೋದಿಲ್ಲ. ಸೊ ಒಂದೊಂದು ಟೈಮ್ ಮಾತ್ರ ಏನಾದರೂ ಹೊಟ್ಟೆ ಅಷ್ಟಿದ್ರೆ ಬೇಗ ಊಟ ಬೇಕು ಅಂತಂದಾಗ ನಾನೇ ಬೇಗ ಎಲ್ಲ ರೆಡಿ ಮಾಡಿ ಪ್ರಿಪೇರ್ ಮಾಡಿ ಇಟ್ಬಿಟ್ಟಿರ್ತೀನಿ. ಸೊ ನೋಡ್ತಿದ್ದೀರಲ್ಲ ಮುದ್ದೆ ನಾನು ಯಾವ ರೀತಿ ಮಾಡ್ತಿದ್ದೀನಿ ಅಂತ ಹೇಳಿ. ಇದರ ಒಂದು ರೆಸಿಪಿ ನಾನು ಮಾಡಬೇಕು, ಯಾವ ರೀತಿ ಮುದ್ದೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ, ಯಾವ ರೀತಿ ಮುದ್ದೆ ಮಾಡ್ಕೊಳ್ಳೋದು ಅಂತ ಹೇಳಿ. ನನಗೆ ಈ ಥರ ಜಾಸ್ತಿ ಬಿಸಿಲಿ ಮುದ್ದೆ ರೌಂಡ್ ಮಾಡೋದಕ್ಕೆ ಬರೋದಿಲ್ಲ. ಜಸ್ಟ್ ಸಿಂಪಲ್ಲಾಗಿ ರೌಂಡ್ ಮಾಡ್ತೀನಿ. ಬಿಸಿ ಇದ್ದರೆ ಕೈಯೆಲ್ಲ ಸುಡುತ್ತೆ ಅನ್ನೋ ಭಯ ನನಗೆ. ಹಾಗಾಗಿ ನಮ್ಮಮ್ಮ ಆದರೆ ತುಂಬ ಚೆನ್ನಾಗಿ ಮುದ್ದೆ ಮಾಡ್ತಾರೆ. ನನಗೆ ಅದು ಬಿಸಿ ತಾಗಿದ್ರೆ ಸಾಕು ಕೈಯೆಲ್ಲ ಬೊಬ್ಬೆ ಬಂದಂಗೆ ಆಗಿಬಿಡುತ್ತೆ ಅಂತ ಭಯಕ್ಕೆ ನಾನು ಜಾಸ್ತಿ ಬಿಸಿ ಇರೋವಂಥದ್ದು ಮಾಡೋದಕ್ಕೆ ಹೋಗೋದಿಲ್ಲ. ಸೊ ಊಟ ಎಲ್ಲ ಜಸ್ಟ್ ಮುದ್ದೆ ಮಾಡಿದ ತಕ್ಷಣವೇ ಊಟ ಕೊಟ್ಬಿಡ್ತೀನಿ. ಸೊ ಊಟ ಎಲ್ಲ ಆದಮೇಲೆ ಮತ್ತೆ ನಾನು ಮಾರ್ನಿಂಗ್ ಪ್ರಿಪರೇಷನ್ ಮಾಡ್ಕೊಳ್ಳೋದಿರುತ್ತೆ. ಸೊ ಹಾಗಾಗಿ ಮಾರ್ನಿಂಗಿಗೆ ಏನೇನು ಪ್ರಿಪರೇಷನ್ ಮಾಡ್ಕೊಳ್ಬೇಕು ಅಂತ ಆಲ್ರೆಡಿ ಥಿಂಕ್ ಮಾಡಿರಬೇಕು. ಏಕೆಂತಂದರೆ ಹೆಣ್ಮಕ್ಳಿಗೆ ಮಾರ್ನಿಂಗ್ ನೈಟು ಊಟದಕ್ಕಿಂತ ಮಾರ್ನಿಂಗ್ ಏನು ಪ್ರಿಪೇರ್ ಮಾಡಬೇಕು ಅನ್ನೋದೇ ಯೋಚನೆ ಹೆಚ್ಚಾಗಿರುತ್ತೆ. ಸೊ ಇಲ್ಲಿ ನಾನು ಆಲ್ರೆಡಿ ಗಂಜಿಗೆಲ್ಲ ಪ್ರಿಪೇರ್ ಮಾಡಿಕೊಂಡು ಗಂಜಿ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಿದ್ದೆ. ಸೊ ಊಟ ಎಲ್ಲ ಆದಮೇಲೆ ಪಾತ್ರೆ ಎಲ್ಲ ತೊಳೆದಾಕಿ ನಂತರ ಇದಕ್ಕೆ ಗಂಜಿ ಎಲ್ಲ ಮಾಡಿಟ್ಬಿಟ್ಟು ನಂತರ ಮಾರ್ನಿಂಗು ಸ್ವಲ್ಪ ದೋಸೆಗೆ ಆ ಥರ ಏನಾದ್ರು ಮಾಡಬೇಕು ಅಂತ ಅಂದಾಗ ದೋಸೆಗೆ ನೆನೆ ಹಾಕೋದಾಗಲಿ ಎಲ್ಲ ಮಾಡ್ಕೊತೀನಿ. ಸೊ ನಾಳೆ ಮಾರ್ನಿಂಗು ನಾನು ದೋಸೆ ಮಾಡೋಣ, ನೀರು ದೋಸೆ ಅಂತ ಹೇಳಿ ದೋಸೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಸೊ ನಂತರ ಗಂಜಿ ಎಲ್ಲ ಮಾಡಿಟ್ಕೊಂಡ್ರೆ ಮಾರ್ನಿಂಗು ಬ್ರೇಕ್ಫಾಸ್ಟಿಗೆ ಹಸ್ಬೆಂಡ್ಗೆ ಬೇಕಲ್ಲ. ಸೊ ಹಾಗಾಗಿ ಅದನ್ನು ನೈಟೇ ಮಾಡಿ ಇಡ್ತಾ ಇದ್ದೀನಿ. ಸೊ 2 ಡೇಸಿಂದ ಮತ್ತೆ ಗಂಜಿ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಹಸ್ಬೆಂಡು. ಸೊ ಆವಾಗಿಂದ ಸ್ವಲ್ಪ ಕಡಿಮೆ ಮಾಡಿಬಿಟ್ಟಿದೆ. ಮತ್ತು ಕೋಲ್ಡ್ ಇತ್ತು, ಹಾಗಾಗಿ ಸ್ವಲ್ಪ ವೆದರು ಚೇಂಜ್ ಇರುತ್ತಲ್ಲ ಆ ಟೈಮಲ್ಲೆಲ್ಲ ಮಾಡೋದಕ್ಕೆ ಹೋಗೋದಿಲ್ಲ ಯೂಶ್ವಲಿ. ಇವಾಗ ಸಮ್ಮರ್ ಸ್ಟಾರ್ಟ್ ಆಗ್ತಿದೆ, ಸ್ವಲ್ಪ ಬಾಡಿ ತಂಪಾಗಿದ್ದರೆ ಒಳ್ಳೆಯದು ಅಂತ ಹೇಳಿ ಇವಾಗ 2 ಡೇಸಿಂದ ಮಾಡ್ತಾಯಿದ್ದೀನಿ. ಸೊ ಜೊತೆಗೆ ಇಲ್ಲಿ ಅಕ್ಕಿ ಕೂಡ ಹಾಕ್ಕೊಳ್ತಾ ಇದ್ದೆ. ಅಕ್ಕಿನ ನೈಟೇ ನೆನೆಸಿಡೋದ್ರಿಂದ ಮಾರ್ನಿಂಗು ನೀರು ದೋಸೆಗೆ ಸೊ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ನೀಟಾಗಿ ವಾಶ್ ಮಾಡಿ ಅದನ್ನು ಸಹ ಎತ್ತಿಟ್ಟೆ. ಸೊ ನೋಡಿದ್ರಲ್ಲ ನೈಟೇ ನಾನು ಯಾವ ರೀತಿ ಪ್ರಿಪೇರ್ ಮಾಡ್ಕೊಂಬಿಟ್ಟಿರ್ತೀನಿ ಅಂದರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ. ಕೆಲವೊಂದು ಟೈಮ್ ಏನಾದ್ರೂ ರುಬ್ಬೋ ಅಂಥದ್ದು ಆ ಥರ ಎಲ್ಲ ಇದ್ದರೆ ನಾನು ಮಾರ್ನಿಂಗೇ ಮಾಡ್ಕೊಳ್ತೀನಿ. ಯೂಶ್ವಲಿ ನಾನು ನೈಟೆಲ್ಲ ಮಾಡಿ ಇಟ್ಕೊಳ್ಳೋದಿಲ್ಲ. ಈ ಥರ ಎಲ್ಲ ಕೆಲವೊಂದು ನೆನೆ ಹಾಕೋ ಅಂಥದ್ದು ಆ ಥರ ಏನಾದರೂ ಇತ್ತು ಅಂದರೆ ಮಾತ್ರ ನಾನು ನೈಟ್ ಮಾಡಿ ಇಟ್ಕೊತೀನಿ. ಸೊ ಯೂಶ್ವಲಿ ರಾಗಿ ಗಂಜಿನ ನೈಟ್ ಮಾಡಿ ಇಟ್ಕೊಂಡ್ರೆ ಬೆಸ್ಟು, ಮಾರ್ನಿಂಗು ಮಾಡಿಕೊಂಡ್ರೆ ಚೆನ್ನಾಗೂ ಇರೋದಿಲ್ಲ ಅಂತಲೇ ಹೇಳ್ತೀನಿ. ಸೊ ನೋಡಿದ್ರಲ್ಲ ಇವತ್ತಿನ ನನ್ನ ರೊಟೀನ್ ಯಾವ ರೀತಿ ಇತ್ತು ಅಂತ ಹೇಳಿ. ಸೊ
ಮಾರ್ನಿಂಗಿಂದ ಕೆಲವೊಂದು ಸರಿ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡು ಕೆಲವೊಂದು ಸರಿ ಮಾಡಿರ್ತೀನಿ, ಬಟ್ ಅದು ವಿಡಿಯೋ ಬಂದಿರೋದಿಲ್ಲ, ಆಗೋದು ಇಲ್ಲ ವಿಡಿಯೋ ಮಾಡೋದಕ್ಕೆ. ಸೊ ನೋಡೋಣ, ನೆಕ್ಸ್ಟ್ ಟ್ರೈ ಮಾಡ್ತೀನಿ ನನ್ನ ಮಾರ್ನಿಂಗಿಂದ ರೊಟೀನ್ ಯಾವ ಥರ ಮಾಡ್ತೀನಿ ಅಂತ ಹೇಳಿ. ಸೊ ಇವತ್ತಿನ ಕಿಚನ್ದು ಮತ್ತು ಹೊರಗಡೆ ಕೆಲಸ ಎಲ್ಲ ಮುಗೀತು. ಸೊ ನೆಕ್ಸ್ಟ್ ಡೇಗೆ ನಾನು ಪ್ರಿಪೇರ್ ಆಗಿರಬೇಕಲ್ಲ, ಸೊ ಹಾಗಾಗಿ ಎಲ್ಲ ಕೆಲಸ ಮುಗಿಸಿ ಸ್ವಲ್ಪ ಹೊತ್ತು ನಾನು ಟಿ ವಿ ನೋಡಿ ನಂತರ ಮಲ್ಕೊಳ್ಳೋ ಅಂಥದ್ದು ಒಂದು ನನ್ನ ದಿನಚರಿ. ಸ್ವಲ್ಪ ಹೊತ್ತು ಅಂದರೆ ಮಕ್ಕಳು ನೋಡ್ತಿರ್ತಾರೆ, ಸೊ ಹಾಗಾಗಿ ಅವ್ರ ಜೊತೆ ಸ್ವಲ್ಪ ಹೊತ್ತು ಕೂತ್ಕೊಂಡು ನೋಡ್ತೀನಿ ಅಷ್ಟೇ, ಜಸ್ಟ್ ಒಂದು ಹಾಫ್ ಆನ್ ಅವರ್, ಆಮೇಲೆ ಮಲ್ಕೊಂಡ್ಬಿಡ್ತೀವಿ. ಸೊ ಇಲ್ಲಿ ಮಕ್ಕಳು ಬಂದು ಹಳೇದು ಇದು ಏರ್ ಶೋ ನೋಡ್ತಾಯಿದ್ರು. ಏರ್ ಶೋ ನೋಡ್ಕೊಂಡು ಕೂತಿದ್ರು. ನಾನು ಸಹ ಸ್ವಲ್ಪ ಹೊತ್ತು ನೋಡಿ, ಮಕ್ಕಳಿಗೆ ಯಾವುದೇ ರೀತಿ ಮೊಬೈಲು ಆ ಥರದ್ದೆಲ್ಲ ಏನೂ ಕೊಡೋದಿಲ್ಲ, ಹಾಗಾಗಿ ಸ್ವಲ್ಪ ಒಂದು ಹಾಫ್ ಆನ್ ಅವರ್ ಕೂತ್ಕೊಂಡು ನೋಡ್ಕೊಳ್ತಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.